ಅಷ್ಟಕ್ಕೂ ಬೃಂದ ಮಾಡಿದ ತರ ಮೋಸ ಏನ್ ನಮ್ ಭಾರ್ಗವಿ ಮಾಡಿಲ್ವಲ್ಲ. ಅವತ್ತು ಅವಳು ನಿಮ್ಮನ್ ಕೇಳ್ಕೊತಾ ಇದ್ಲು, ಗೋಗರ್ಕೋತಾ ಇದ್ಲು. ಇದೆಲ್ಲ ಅನಿವಾರ್ಯವಾಗಿ ನಡೆದೋಯ್ತು. ಇದರಲ್ಲಿ ನನ್ ಪಾತ್ರ ಏನೂ ಇಲ್ಲ ಅಂತ. ನೀವ್ ಅವಳಿಗೆ ಒಂದು ಅವಕಾಶ ಕೊಡ್ಬೇಕಾಗಿತ್ತು. ಈಗ ನಾವ್ ಯೋಚನೆ ಮಾಡ್ತಾ ಇರೋ ತರಾನೇ ನಮ್ ಭಾರ್ಗವಿನೂ ನಮ್ ಬಗ್ಗೆ ಯೋಚನೆ ಮಾಡ್ತಿರ್ತಾಳಲ್ವಾ. ದೇವ್ರೆ, ಅವಳ ಜೀವನನ ಅವಳೇ ಆಯ್ಕೆ ಮಾಡ್ಕೊಬಿಟ್ಟಿದ್ದಾಳೆ. ಅವಳಿಗೆ ನಿರಾಸೆ ಮಾಡದೆ ಖುಷಿಯಾಗಿರೋ ಹಾಗೆ ಕಾಪಾಡಪ್ಪ. ನೀನು ಅವರಿಬ್ರು ಎಲ್ಲೇ ಇದ್ರೂ ಸುಖವಾಗಿ ನೆಮ್ಮದಿಯಾಗಿರೋ ಹಾಗೆ ನೋಡ್ಕೊಳಪ್ಪ. ತಗೊಳ್ಳಿ. ಮನಸ್ಸಿನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಹೇಗ್ರಿ ಸುಮ್ನಿರೋಕ್ಕಾಗತ್ ನಿಮ್ ಕೈಯಲ್ಲಿ? ಚೆನ್ನಾಗಿ ಮಾತಾಡಿಸ್ಬಿಟ್ಟಿದ್ರೆ ನಮ್ ಭಾರ್ಗವಿನ ಇಷ್ಟೊತ್ಕೊಂದ್ 2 ಸಲ ನಾವು ನೋಡ್ಬೋದಾಗಿತ್ತಲ್ವೇನ್ರಿ? ನನಗೂ ಅವಳನ್ನ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಆದ್ರೂ ಯಾಕೆ ಮಾತಾಡ್ತಾ ಇಲ್ಲ? ಎಷ್ಟೇ ಆದ್ರೂ ಅವಳು ನಮ್ಮ ಮಗ್ಳಲ್ವೇನ್ರಿ? ಅವಳನ್ನ ಬಿಟ್ಟು ಬದುಕೋ ಶಕ್ತಿ ಇದೆಯಾ ನಮ್ಗೆ? ಅಷ್ಟಕ್ಕೂ ಬೃಂದ ಮಾಡಿದ ತರ ಮೋಸ ಏನ್ ನಮ್ ಭಾರ್ಗವಿ ಮಾಡಿಲ್ವಲ್ಲ. ಅವತ್ತು ಅವಳು ನಿಮ್ಮನ್ ಕೇಳ್ಕೊತಾ ಇದ್ಲು, ಗೋಗರ್ಕೋತಾ ಇದ್ಲು. ಇದೆಲ್ಲ ಅನಿವಾರ್ಯವಾಗಿ ನಡೆದೋಯ್ತು. ಇದರಲ್ಲಿ ನನ್ ಪಾತ್ರ ಏನೂ ಇಲ್ಲ ಅಂತ. ನೀವ್ ಅವಳಿಗೆ ಒಂದು ಅವಕಾಶ ಕೊಡ್ಬೇಕಾಗಿತ್ತು. ಈಗ ನಾವ್ ಯೋಚನೆ ಮಾಡ್ತಾ ಇರೋ ತರಾನೇ ನಮ್ ಭಾರ್ಗವಿನೂ ನಮ್ ಬಗ್ಗೆ ಯೋಚನೆ ಮಾಡ್ತಿರ್ತಾಳಲ್ವಾ. ನಮ್ಮನ್ನ ನೋಡ್ಬೇಕು, ನಮ್ ಜೊತೆ ಮಾತಾಡ್ಬೇಕು ಅಂತ. ಪಾಪ ಅವಳು ಮನಸ್ಸು ಅದೆಷ್ಟು ಚಡಪಡಿಸ್ತಾ ಇರುತ್ತೋ ಗೊತ್ತು ಪೂರ್ಣಿ. ನಮ್ ಪುಟ್ಟಿ ಎಲ್ಲೇ ಇದ್ರು ಅವಳ ಮನಸ್ಸು ನಮ್ ಕಡೆನೆ ಸೆಳಿತಾ ಇರ್ತದೆ ಅಂತ ನನಗೆ ಗೊತ್ತು. ಹಾಗಂತ ಮದುವೆ ಆಗಿರೋ ಮಗಳನ್ನ ನಮ್ಮನೇಲೆ ಇಟ್ಕೊಳಕ್ಕಾಗತ್ತ? ಹೊಸ ಮದುವೆ ಆಗಿದ್ದಾರೆ, ಅವ್ರದ್ದು ಅಂತ ಒಂದು ಪುಟ್ಟ ಜೀವನನ ಕಟ್ಕೋಬೇಡ್ಬ. ಅವ್ರಿಗೆ ನಾವು ಭಾರ ಆಗೋದು ಬೇಡ ಅಲ್ವಾ? ಪುಣ್ಯ, ನಾನು ನಿನಗೊಂದು ಪ್ರಶ್ನೆ ಕೇಳಿ. ನೀನು ನನಗೆ ಗೊತ್ತಿಲ್ಲದೆ ಭಾರ್ಗವಿ ಜೊತೆ ಮಾತಾಡಿದ್ಯಲ್ವಾ? ಅಯ್ಯೋ ಇಲ್ಲ ರೀ, ನಾನು ಅವಳಿಗೆ ಫೋನ್ ಮಾಡಿಲ್ಲ. ನೀವ್ ಹೇಳ್ದ ಹಾಗೆ ನಾವ್ಯಾಕೆ ಅವಳಿಗೆ ಭಾರ ಆಗ್ಬೇಕು ಅಂತ ನಾನು ಸುಮ್ಮನಾಗ್ಬಿಟ್ಟಿದ್ದೀನಿ ರೀ. ಯಾವುದೇ ಕಾರಣಕ್ಕೂ ನಾವು ಅವಳಿಗೆ ತೊಂದರೆ ಕೊಡಬಾರ್ದು. ನೀವ್ ಅಪ್ಪ ಮಗಳೇನೋ ಮನಸ್ಸು ಕಲ್ ಮಾಡ್ಕೊಂಡು ಸುಮ್ಮನೆ ಇದ್ದು ಬಿಡ್ತೀರ. ಆದ್ರೆ ನಾನು ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಿಗ್ಗೆ ಎದ್ದು ರಾಮನಿಗೂ ಸೀತೆಗೂ ಏನ್ ಸಂಬಂಧ ಅಂತ ಕೇಳ್ದಂಗಾಯ್ತು. ಪರಿಸ್ಥಿತಿ ನಿನಗೆ ಗೊತ್ತೇ ಇಲ್ವ ಪೂರ್ಣೆ? ಗೊತ್ತು ರೀ, ಆದ್ರೆ ಬುದ್ಧಿಗೆ ಗೊತ್ತಾಗ್ತಾ ಇರೋದು ಮನಸ್ಸಿಗೆ ಅರ್ಥ ಆಗ್ತಾ ಇಲ್ವಲ್ಲ. ಹೆತ್ ಕರಳಿನ ಸಂಕಟನ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಹೇಳಿ? ನಾನಿದ್ದೀನಲ್ಲ, ನನ್ನ ಹತ್ರ ಹೇಳ್ಕೊ. ಈ ತಮಾಷೆಗೆ ಏನ್ ಕಡಿಮೆ ಇಲ್ಲ ಬಿಡಿ. ಬಾ ಮುಂದಿನ ಕೆಲಸ ನೋಡ್ಕೊಳ್ಳೋಣ. ಹಲೋ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್, ನೀವು ಕೇಳಿರೋ FIR ಕಾಪಿ ತಂದಿದ್ದೀನಿ. ಶ್ಯಾಮ್, ಇದನ್ನ ಕ್ಯಾಬಿನಲ್ಲಿ ಕೊಡೋ ಬದಲು ಇಲ್ಲಿ ಬಂದು ಕೊಡ್ತಿದ್ಯಲ್ಲ. ಭಾರ್ಗವಿ ಏನಾದ್ರು ಕೇಳಿಸ್ಕೊಂಡ್ರೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಲ್ಲ ಶ್ಯಾಮ್? ಸರ್, ಮನೇಲಿ ಯಾರು ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡೇ ಬಂದಿದ್ದೀನಿ ಸರ್. ನಮ್ಮ ಮನೆಯವರೆಲ್ಲ ನಿಮ್ಮನ್ನ ಒಪ್ಕೊಳ್ಳಿ. ನಿಮ್ಮ ಒಳ್ಳೆತನ ಮನೆಯವ್ರು ಎಲ್ರಿಗೂ ಅರ್ಥ ಆಗ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಡ್ಯಾಡ್ ಹೇಳಿರೋ ಮಾತು ಒಪ್ಕೊಂಡು ನಿಮ್ಮನ್ನ ಕೆಲಸ ಬಿಡಕ್ಕೆ ಹೇಳಿದೆ. ಆದ್ರೆ ಇದು ತುಂಬಾ ದಿನ ಹೀಗೆ ಇರಲ್ಲ ಭಾರ್ಗವಿ. ನಿಮ್ಮನ್ನ ಮತ್ತೆ ಕೆಲಸ ಕಳ್ಸೋ ಜವಾಬ್ದಾರಿ ನಂದು. ನನ್ನ ಕೆಲ್ಸಕ್ಕೆ ಹೋಗೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ. ಸಂಥಿಂಗ್ ನ್ಯಾಯ ಕೊಡಿಸೋ ಅವಕಾಶ ತಪ್ಪೋಯ್ತಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ಅಷ್ಟೆ.
ಹೋಗ್ಲಿ ಬಿಡಿ, ಏನ್ ಮಾಡಕ್ಕಾಗತ್ತೆ? ಅದ್ ಹೇಗ್ ಬಿಟ್ಬಿಡಕ್ಕಾಗತ್ತೆ? ನಾನು ಸಂಧ್ಯಾ ಬಗ್ಗೆ ಮಾತಾಡ್ತಿಲ್ಲ ಅಂದ ಮಾತ್ರಕ್ಕೆ ನಾನು ಅವಳನ್ನ ಮರ್ತಿದ್ದೀನಿ ಅಂತ ಅನ್ಕೋಬೇಡಿ. ನನ್ನ ತಂಗಿಗಾಗಿರೋ ಅನ್ಯಾಯನ ನಾನು ಯಾವತ್ತೂ ಮರೆಯಲ್ಲ. ನೋಡಿ, ಈ ಕಷ್ಟಗಳೆಲ್ಲ ಮುಗಿದಿದ್ದ ಹಾಗೆ ನೀವು ಮತ್ತೆ ಕೆಲ್ಸಕ್ಕೆ ಹೋಗ್ಲೇಬೇಕು. ಮತ್ತೆ ಸಂಧ್ಯಾ ಕೇಸನ್ನ ರೀಓಪನ್ ಮಾಡ್ಲೇಬೇಕು. ಎಲ್ಲದಕ್ಕೂ ನಾನೇ ಸಪೋರ್ಟ್ ಮಾಡ್ತೀನಿ. ಅವಳು ಮುಖ, ಅವಳಿಗಾಗಿರೋ ಮೋಸ, ಆ ದಿನ ಎಲ್ಲ ನನ್ನ ಕಣ್ಮುಂದೆ ಹಾಗೆ ಇದೆ ಭಾರ್ಗವಿ. ಅದೇನೇ ಕಷ್ಟ ಬರ್ಲಿ, ಇಬ್ರು ಒಟ್ಟಿಗೆ ನಿಂತು ಎದುರಿಸೋಣ. ಸಂಧ್ಯಾ ಸಾವುಗ್ ಮಾತ್ರ ನ್ಯಾಯ ಸಿಗ್ಲೇಬೇಕು ಭಾರ್ಗವಿ. ಯಾಕೆ ಕಾಲ್ ಮಾಡ್ತಾ ಇದ್ದೀರಾ ನಂಗೆ? ಅರ್ಜುನ್ ಭಾರ್ಗವಿ ಮದ್ವೆ ಆಗಿರೋದನ್ನ ನೋಡ್ಕೊಂಡು ಹೋಗಿದ್ಯಾ? ನಿನಗ್ ಬಂದಿರೋ ಕೋಪಕ್ಕೆ ಚಂಡಮಾರುತನೋ ಸುನಾಮಿನೋ ಅಟ್ಲೀಸ್ಟ್ ಭೂಕಂಪನಾದ್ರೂ ಆಗತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ನೋಡಿದ್ರೆ ಅವ್ರನ್ನ ಅವ್ರ ಪಾಡಿಗವ್ರು ಬಿಟ್ಟು ನೀನೇನು ಯೋಚನೆ ಮಾಡ್ತಿಲ್ವಾ ವಂದನಾ? ಏನ್ ಕಿಂಡಲ್ ಮಾಡ್ತಿದ್ಯಾ? ಮತ್ತಿನ್ನೇನ್ ವಂದನಾ, ಇಲ್ಲಿ ನಡೀತಿರೋದನ್ನೆಲ್ಲ ನೋಡಿದ್ರೆ ನನಗೆ ಹೊಟ್ಟೆ ಉರಿತಾ ಇದೆ. ನಿನಗೆ ಏನು ಅನ್ಸ್ತಾನೆ ಇಲ್ವಾ? ನೋಡು ವಂದನಾ, ನಿನ್ನ ಮನ್ಸಿನಲ್ಲಿ ಏನಿದೆಯೋ ಏನೋ ನನ್ಗಂತೂ ಗೊತ್ತಿಲ್ಲ. ಆದ್ರೆ ಇಲ್ಲಿ ನಮ್ಮನೇಲಿ ನಾನು, ಅತ್ತೆ, ಚಿಕ್ಕತ್ತೆ ಎಲ್ರೂ ನೀನೇ ನಮ್ಮನೆ ಸೊಸೆ ಅಂತ ಕಾಯ್ತಾ ಇದ್ದೀವಿ. ಆ ಭಾರ್ಗವಿ ಅದ್ ಯಾವಾಗ ತೊಲಗ್ತಾಳೋ ಅಂತ ಕಾಯ್ತಾ ಇದ್ದೀವಿ. ಅಲ್ಲಿ ನನ್ನ ಅರ್ಜುನ್ ಜೊತೆ ಜಗಳ ಆಡ್ತಿದ್ದಾಳ ಅಥವಾ ಮನೆಯವ್ರಿಗೆಲ್ಲ ತೊಂದರೆ ಕೊಡ್ತಿದ್ದಾಳ? ಆದ್ರೆ ಸಹಿಸ್ಕೋಬಹುದಿತ್ತು ವಂದನಾ, ಆದ್ರೆ ಇಲ್ಲಿ ಬೇರೆನೆ ನಡೀತಾ ಇದೆ. ಏನ್ ಹೇಳ್ತಿದ್ದೀರಾ ನೀವು? ಅವರಿಬ್ರು ಒಂದಾಗೋದ್ರಾ? ಏನೋ ಗೊತ್ತಿಲ್ಲಪ್ಪ, ನಿನ್ನೆವರೆಗೂ ಅರ್ಜುನ್ ಜೊತೆ ಗುರ್ರ ಅಂತಿದ್ದೋಳು, ಇವತ್ತು ನಗ್ನಗ್ತಾ ಇಬ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ನೆನ್ಪಾಗಿ ಸ್ವಲ್ಪ ದುಃಖ ಆಯ್ತು ವಂದನಾ. ನೀನ್ ಹುಷಾರು. ಜಗಳ ಆಡ್ತಿದ್ದೋರು ನಗ್ತಾ ಆಚೆ ಹೋಗೋಷ್ಟು ಹತ್ರ ಆಗ್ಬಿಟ್ರಾ? ಅಂದ್ರೆ ಆ JP ಅಂಕಲ್ ಮಾತೆಲ್ಲ ಸುಳ್ಳಾಗೋಯ್ತಾ? ಇಲ್ಲಿ ನನ್ ಹೊಟ್ಟೆಗ್ ಬೆಂಕಿ ಹಾಕಿ ಅವರಿಬ್ರು ಸುತ್ತಾಡ್ತಿದ್ದಾರೆ ಅಂದ್ರೆ ಈ ವಂದನ ಸುಮ್ನಿರ್ಬೇಕಾ? ಇಲ್ಲ, ಮಾಡ್ತೀನಿ, ಮಾಡೇ ಮಾಡ್ತೀನಿ. ಶಕುಂತಲಾದೇವಿ, ಅರೆ JP, ಬಾ, ಪದಬಂಧ ಬಿಡಿಸೋದಿಕ್ಕೆ ಸಹಾಯ ಮಾಡು. ನೀನು ಮಾಡ್ತಿರೋದು ಸ್ವಲ್ಪನೂ ಸರಿಗಿಲ್ಲ. ಹೌದಾ? ಆಕಾಶದಷ್ಟು ಅಗಲ, ಸಮುದ್ರದಷ್ಟು ಆಳ, ಎರಡು ಮನುಷ್ಯರಲ್ಲಿರುವಂಥ ಭಾವನೆ. ಎರಡಕ್ಷರದ ಪದ ಪ್ರೀತಿ, ಅದು ಸರಿಯಾಗೇ ಇದೆಯಲ್ಲೋ? ಅದು ನಿನ್ನ ತಪ್ಪು ಕಲ್ಪನೆ. ದ್ವೇಷ ಕೂಡ ಆಗ್ಬೋದಲ್ವಾ? ಸದಾಶಿವನ್ಗೆ ಯಾವಾಗ್ಲೂ ಅದೇ ಧ್ಯಾನ ಅನ್ನೋ ತರ ಯಾವಾಗ ಸೇಡು ದ್ವೇಷ ಅಂತಿರ್ತೀಯಲ್ಲೋ? ನನ್ನ ದ್ವೇಷನ ಜಾಸ್ತಿ ಮಾಡ್ತಿರೋದು ನೀನು. ನಾನೇನ್ ಮಾಡ್ದೆ? ನಿನಗ್ ಗೊತ್ತಿಲ್ವಾ? ನೀನು ಮಾಡಿರೋ ಅಪರಾಧ ನಿನಗೆ ಗೊತ್ತಿಲ್ವಾ? ಈ ಪದಬಂಧಕ್ಕಿಂತ ನಿನ್ನ ಮಾತೇ ಒಗಟಾಗಿದೆ. ವ್ಯಂಗ್ಯ ಸಾಕು ಶಕುಂತಲಾದೇವಿ. ಅರ್ಜುನ್ ಭಾರ್ಗವಿನ ಜೊತೆಗೆ ಯಾಕೆ ಕಳಿಸದೆ? JP, ಗಂಡ ಹೆಂಡತಿ ಒಟ್ಟಿಗೆ ಹೊರಗಡೆ ಹೋಗೋದು ಅಪರಾಧನ? ಕರೆಕ್ಟಾಗಿ ಹೇಳ್ದೇನೆ.
ಏನಣ್ಣ ಗಂಡ ಹೆಂಡತಿ ಒಟ್ಟಿಗೆ ಹೊರಗಡೆ ಹೋಗೋದು ಕಾನೂನು ಬಾಹಿರನ? ಅಣ್ಣ ಯಾಕೆ ಸುಮ್ಮನಾಗ್ಬಿಟ್ಟೆ? ಮಾತಾಡು. ಗಂಡ ಹೆಂಡತಿ ಜೊತೆಲಿ ಹೊರಗಡೆ ಹೋಗ್ಬಾರ್ದು ಅಂತ ಏನಾದರೂ ಹೊಸ ಸೆಕ್ಷನ್ ಬಂದಿದ್ಯಾ? ಇದಕ್ಕೆ ನಿನಗೆ ಸಂಬಂಧ ಇಲ್ಲ ಜಯಂತ, ದಯವಿಟ್ಟು ಸುಮ್ಮನಿದ್ಬಿಡು. ಅಣ್ಣ ಅದು ಹೇಗಾಗತ್ತೆ? ಅಲ್ಲ, ನಮ್ಮ ರಿತು ನನ್ನ ಮಗಳ ಜೀವನ ನಿನಗೆ ಸಂಬಂಧಪಡುತ್ತೆ ಅಂದಮೇಲೆ ನಿನ್ನ ಮಗ ಅರ್ಜುನ್ ಜೀವನ ನನಗೆ ಯಾಕೆ ಸಂಬಂಧಪಡಲ್ಲ? ಮಾತು ಮಿತಿ ಮೀರ್ತಾ ಇದೆ. ಅಣ್ಣ, ನೀನು ಮಾಡೋ ಕೆಟ್ಟ ಕೆಲಸಗಳೇ ಮಿತಿ ಮೀರ್ತಿದೆ ಅಂದಮೇಲೆ ಇನ್ನು ನನ್ನ ಮಾತು ಯಾವ ಲೆಕ್ಕ ಅಣ್ಣ? ಹಾಂ ಅಣ್ಣ, ಲೆಕ್ಕ ಅಂದ ತಕ್ಷಣ ನನಗೊಂದು ನೆನಪಾಯ್ತು. ನೀನಿನ್ ಮುಂದೆ ಮೋಸ ಮಾಡಿ ವಂಚನೆ ಮಾಡಿ ಕೇಸ್ನ ಗೆಲ್ಲಕ್ಕಾಗಲ್ಲ. ಏಕೆಂದ್ರೆ ನಿನ್ನ ಪಾಪದ ಲೆಕ್ಕನೆಲ್ಲ ಹಾಕಿ ವಾಪಸ್ ಕೊಡೋದಕ್ಕೆ ಭಾರ್ಗವಿ ಬಂದಿದ್ದಾಳೆ. ಆ ಭಾರ್ಗವಿ ನನ್ನ ಮುಂದೆ ನಿಲ್ಲಕ್ ಧೈರ್ಯ ಇಲ್ಲದೆ ಮನೆ ನಾನೇನ್ ಮಾಡಕ್ಕಾಗತ್ತೆ? ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳೋದು ನಿನ್ಗೇನು ಹೊಸದಲ್ಲ. ಹೋಟ್ನಲ್ಲಿ ಸಾಲದು ಅಂತ ಈಗ ಮನೇಲೂ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಭಾರ್ಗವಿ ಕೆಲ್ಸಕ್ಕೆ ಹೋಗದೆ ಇರೋ ಹಾಗೆ ಮಾಡಿದ್ಯಾ. ಅಮ್ಮ, ಈ ರೀತಿ ಮಾಡೋದಕ್ಕೆ ಲೀಗಲ್ ಆಗಿ ಏನೋ ಹೇಳ್ತಾರೆ, ಅದೇನಮ್ಮ ಅದು? ಕೋಶನ್. ಅಮ್ಮ, ಅರ್ಥ ಆಗ್ಲಿಲ್ಲ, ಅದೇನು ಅಂತ ಬಿಡಿಸಿ ಹೇಳಮ್ಮ. ಅಂದ್ರೆ ನಮ್ಮ ಅಧಿಕಾರದ ಬಲದಿಂದ ಅವ್ರನ್ನ ಹೆದರ್ಸಿ ಬೆದರ್ಸಿ ಒತ್ತಾಯದಿಂದ ಒಪ್ಸೋದು ಅಂತ ಅರ್ಥ. ವಾ ಮಾ, ಎಷ್ಟು ಚೆನ್ನಾಗಿ ಹೇಳ್ತೀಯಮ್ಮ. ಅಣ್ಣ, ನೀನು ಭಾರ್ಗವಿನ ತಡೆದಿದ್ದು ಹೀಗೆ ಅಲ್ಲ? ತುಂಬಾ ಹಾರಾಡ್ತಿದ್ದೀರಾ. ನಿಮ್ಮ ಪ್ರಯತ್ನದಿಂದ ಭಾರ್ಗವಿ ಅರ್ಜುನನ್ನ ಒಂದು ಮಾಡ್ಬೋದು ಅನ್ನೋ ಕನಸನ್ನ ಕಾಣಬೇಡಿ. ಅಣ್ಣ, ನಾವು ಕಂಡ ಕನಸು ಈಗಾಗಲೇ ನೆನಸಾಗಿದೆ. ಭಾರ್ಗವಿ ಮನೆಗೆ ವಾಪಸ್ ಬಂದಾಯ್ತು. ಇನ್ನು ನಾವು ಭಯ ಪಡೋ ಅಗತ್ಯನೇ ಇಲ್ಲ. ನಿಮ್ಮ ಈ ದಿಮಾಕ್ಗೆ ಆದಷ್ಟು ಬೇಗ ಉತ್ತರ ಕೊಡ್ತೀನಿ.